ಇಡೀ ಜನತೆಗೆ ಇಡೀ ರಾಜ್ಯಕ್ಕೆ ಗೊತ್ತಾಗತ್ತೆ ಏನ್ ಶಕ್ತಿ ಕಾಂಗ್ರೆಸ್ ಪಾರ್ಟಿ ಇದೆ ಅಂತ. ಅದೇ ರೀತಿ ಏನ್ ಶಾಮನೂರ್ ಕುಟುಂಬ ಶಕ್ತಿ ಏನಿದೆ ನಿಮ್ಗೆಲ್ಲರೂ ಗೊತ್ತಾಗತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರು ಓಟ್ ಹಾಕಿ ಸಮರ್ಥಿಗೆ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಆರಿಸಿ ತರ್ತಾರೆ ಅಂತೇಳಿ ನಾವು ಭಾವಿಸ್ತೀವಿ. ತಾವು ಜಾಯಿನ್ ಆಗಿ ಪ್ರಚಾರ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಜನ ಯಾವ ರೀತಿ ನೋಡಿ, ಜನ ಬೆಂಬಲ ಅಂದ್ರೆ ಸೂರ್ಯ ಹುಟ್ಟುದು ಎಷ್ಟು ಸತ್ಯ ಇದೆ ಅಷ್ಟೇ ಸತ್ಯ ನಮ್ಮ ಶಾಮನೂರ್ ಅವ್ರ ಕುಟುಂಬವ್ರಿಗೆ ಇರೋದು ಅಷ್ಟೇ ಸತ್ಯ ಇದೆ. ನಮ್ಮ ಸಮರ್ ಶಾಮನೂರ್ ಅವರು ಅವ್ರ ಅಜ್ಜ ಹೇಗೆ ಗೆಲ್ಕೊಂಡ್ ಬಂದಿದ್ದಾರೆ ಅದೇ ರೀತಿ ಇವರು ಮುನ್ನಡೆಸ್ತಾರೆ. ಯಾವ ಬೇಸ್ ಮೇಲೆ ನೀವು ಹೇಳ್ತಾ ಇದ್ದೀರಾ? ಯಾವ ಬೇಸ್ ಮೇಲೆ ಅಂದ್ರೆ ನೋಡ್ರಿ, ನಮ್ ಸರ್ಕಾರ ಕೊಟ್ಟಿದ್ದ 5 ಗ್ಯಾರಂಟಿ ಅದ್ನ ನುಡ್ದಂತ ನಡೆದಿವಿ. ಏನ್ ಮಾತನ್ನು ಕೊಟ್ಟಿದ್ದೀವಿ ಎಲೆಕ್ಷನ್ ಅಲ್ಲಿ, ಜನರಲ್ ಎಲೆಕ್ಷನ್ ಅಲ್ಲಿ ಆ ಮಾತಲ್ಲಿ ನಡ್ಕೊಂಡ್ ಬಂದಿದ್ದೀವಿ. ಆದ್ರೆ ಬಿಜೆಪಿ ಅವ್ರದ್ದು 12 ವರ್ಷ ಆಯ್ತು, 15 ಲಕ್ಷ ಬಂದಿಲ್ಲ. ಇದು ನಮ್ಮ ಈ 2 ಕೋಟಿ ಉದ್ಯೋಗ ಕೊಟ್ಟಿಲ್ಲ, ಮತ್ತ ಕಾಲದನ್ನ ವಾಪಸ್ ಅದು ಬಂದಿಲ್ಲ. ಬರೀ ಅವ್ರ ಮಾತು ಏನಂದ್ರೆ ನೋಟಲ್ಲಿ ಚಿಪ್ ಇದೆ, ಅದ್ ನಿಮಗೂ ಗೊತ್ತಿದೆ ಏನ್ ಚಿಪ್ ಇರತ್ತೆ ಏನಿಲ್ಲ ಅಂತ. ಬರೀ ಈಗ ರೈಟ್ ನಾವು ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧ ನಡೀತಾ ಇದೆ. ಇವಾಗ್ಲೇ ಏನ್ ಪರಿಸ್ಥಿತಿ ಇದೆ ಈ ದೇಶದ ನಿಮ್ಗೆ ಗೊತ್ತಿದೆ. ವಿಶ್ವಗುರು ಆಗಕ್ ಹೊಂಟಿದ್ರು ಇವರು. ಏನ್ ವಿಶ್ವಗುರು ಮಾಡಿದಾಗ ಏನ್ ಮಾಡಿಲ್ಲ ಇವರು. ಬರೇ ಸುಳ್ಳು 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 ಬಿಟ್ರು ಏನು ಮಾತಾಡಲ್ಲ ಇವರು. ಹಂಗ ಸತ್ಯವನ್ನು ಮಾತಾಡೋರು ಬರೀ ಒಂದೇ ಪಕ್ಷ ಈ ದೇಶದಲ್ಲಿ ಇರುವುದು, ಅದು ಕಾಂಗ್ರೆಸ್ ಪಕ್ಷ. ಬಹಳಷ್ಟು ಜನ ಹೇಳ್ತಾರೆ ಸುಮಾರು ವರ್ಷ ಕೊಟ್ವಿ, ಏನು ಡೆವಲಪ್ಮೆಂಟ್ ಆಗಿಲ್ಲ, ಅದೇ ನಾರ್ತ್ ಕಡೆ ಚೆನ್ನಾಗಿದೆ, ದಕ್ಷಿಣ. ಏನ್ ಆಗಿಲ್ಲ ಸರ್. ನಾನು ಆಕ್ಚುಲಿ ಬಂದಿದ್ದು ಹುಬ್ಬಳ್ಳಿಯಿಂದ, ಇಲ್ಲೇ ಇನ್ಚಾರ್ಜ್ ಹಾಕಿದ್ದಾರೆ ನಮ್ಮ ಅಜ್ಜಿಯವರು. ಇದು ಆ ಕಾಲಲ್ಲಿ ನೋಡ್ತಿದ್ದೆ. ಈಗ ದಾವಣಗೆರೆ ನೋಡಿದ್ರೆ ತುಂಬಾ ಡಿಫ್ರೆನ್ಸ್ ಆಗಿದೆ, ಒಳ್ಳೆ ಡೆವಲಪ್ ಮಾಡಿದ್ದಾರೆ. ಈಗ ನೋಡಿ ರೋಡ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಅದೋಗಿ ನೀವು ನಾರ್ತ್ ಸೈಡ್ ಹೋಗ್ರಿ, ಎಲ್ಲಿ ಬಿಜೆಪಿ ಸರ್ಕಾರ ಏನ್ ಕೆಲಸ ಆಗಿದೆ ಅಲ್ಲಿ? ಬರೀ ಮಾತು, ಹಿಂದೂ ಮುಸ್ಲಿಂ ಮಸೀದ್ ಮಂದಿರ ಇದ್ ಬಿಟ್ರಿ ಅವ್ರ ಹತ್ರ ಏನೇನು ಇಲ್ಲ. ನಮ್ ಕಡೆ ನಮ್ ಪಕ್ಷದವರು, ನಮ್ ಹಿರಿಯ ನಾಯಕರಾದಂಗ ನಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ, ನಮ್ ಶ್ರೀ ರಾಹುಲ್ ಗಾಂಧಿ ಅವರಾಗ್ಲಿ, ಅವ್ರು ನಮ್ಗೆ ಏನ್ ಮಾತನ್ನು ನಾವು ಜನಕ್ಕೆ ಏನ್ ಪ್ರಾಮಿಸ್ ಅನ್ನ ಎಲ್ಲಾ ಪ್ರಾಮಿಸ್ ಅನ್ನು ನಾವು ಖಂಡಿತ ಮುಟ್ಟಿಸ್ತಾ ಇದೀವಿ ಮನೆಗೆ. ಈಗ 5 ಗ್ಯಾರಂಟಿ ನಾವು ಏನ್ ಕೊಡ್ತಾ ಇದ್ವಿ, ಆಕೆ ಎಲ್ಲಾ 5 ಗ್ಯಾರಂಟಿಯಲ್ಲಿ ನಾವು ಮನೆ ಹುಬ್ಬಳ್ಳಿಯಲ್ಲಿ ಹೋದ್ವಿ. ಆ 5 ಗ್ಯಾರಂಟಿ ಪಾಂಪ್ಲೆಟ್ ತಗೊಂಡ್ ಹೋದ್ಮ್ಯಾಗೆ ಜನ ಅವ್ರು ಒಬ್ರು ತರಿಸಿದ್ರು, ಇದು ವಾಷಿಂಗ್ ಮಿಷಿನ್ ತಗೊಂಡಿದ್ದು, ಟಿವಿ ತಗೊಂಡಿದ್ದು, ಮನೆಗೆ ಒಬ್ರು ಗಾಡಿ ತಗೊಂಡಿದ್ದಾರೆ. ಎಲ್ಲ 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 ಬಹಳ ಇದಾಗಿದೆ ಅವ್ರಿಗೆ ಬೆನಿಫಿಟ್ಸ್. ಸರ್ವೆ ಹೋಗ್ತಾ ಇದ್ದೀರಾ, ಜನ ಯಾವ ತರ ಸ್ಪಂದಿಸ್ತಾ ಇದಾರೆ, ಏನ್ ಹೇಳ್ತಾ ಇದ್ದಾರೆ ಅಂತ? ಸರ್, ಮುಂದಿನ ತಿಂಗಳ 4ನೇ ತಾರೀಕಿಗೆ ನಿಮ್ಗೆ ಇಡೀ ಜನತೆಗೆ ಇಡೀ ರಾಜ್ಯಕ್ಕೆ ಗೊತ್ತಾಗತ್ತೆ ಏನ್ ಶಕ್ತಿ ಕಾಂಗ್ರೆಸ್ ಪಾರ್ಟಿ ಇದೆ ಅಂತ. ಅದೇ ರೀತಿ ಏನ್ ಶಾಮನೂರ್ ಕುಟುಂಬ ಶಕ್ತಿ ಏನಿದೆ ನಿಮ್ಗೆಲ್ಲರೂ ಗೊತ್ತಾಗತ್ತೆ ಸರ್. ನಮ್ಮ ಹೆಸರು ಸುಜಾವುದ್ದೀನ್ ವಾಚ್ಮೇಕರ್ ಅಂತ, ಡಿಸ್ಟ್ರಿಕ್ಟ್ ಚೀಫ್ ಜನರಲ್ ಸೆಕ್ರೆಟರಿ ಯೂತ್ ಕಾಂಗ್ರೆಸ್ ಸರ್, ಹುಬ್ಬಳ್ಳಿ. ಸರ್, ಈಗಾಗಲೇ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ, ಇಲ್ಲಿ ಕಾಂಗ್ರೆಸ್ ಮೇಲೆ ಯಾವ ರೀತಿ ಇದೆ ದಾವಣಗೆರೆ ದಕ್ಷಿಣದಲ್ಲಿ? ಇವತ್ತು ಬೆಳಗ್ಗೆ ನಾವು ಸಮರ್ಥ್ ಅವ್ರ ಕೂಟ ಕ್ಯಾಂಪೇನಿಂಗ್ಗೆ ಹೋಗಿದ್ವಿ. ನನ್ನನ್ಸೋ ಮಟ್ಟಿಗೆ ಇಲ್ಲಿ ವಾತಾವರಣ ಅಂತೂ ಫುಲ್ ಕಾಂಗ್ರೆಸ್ ಇದೆ. ಮೋಸ್ಟ್ಲಿ 4ನೇ ತಾರೀಕಿನ ಕಾಂಗ್ರೆಸ್ ಇದ್ರ ರಿಸಲ್ಟ್ ಇದೆ. ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ಲೇ ಗೆಲ್ತೈತೆ ಅಂತೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಇಲ್ಲಿ ಏನೆಲ್ಲ ಸಮಸ್ಯೆಗಳು ಕಾಣಿಸ್ತದೆ? ಇಲ್ಲಿ ಏನ್ ಸಮಸ್ಯೆ ಅಂತಂದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಅಲ್ಪಸಂಖ್ಯಾತ ನಾಯಕರು ಬಹಳ ಮಂದಿ ಏನ್ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆದ್ರೆ ಕಾಂಗ್ರೆಸ್ ಪರಂಪರೆ ಇದೆ, ಯಾರ ಮನೆಯಲ್ಲಿ ತೀರ್ ಹೋಗ್ತಾರೆ ಅವರೇ ಕುಟುಂಬದವರಿಗೆ ಟಿಕೆಟ್ ಕೊಡ್ಬೇಕಂತೇಳಿ ಆ ಪ್ರಕಾರ ಟಿಕೆಟ್ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಇಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡದಾಗ ನೋಡಿರ್ಬೋದು ನೀವು, ಅಲ್ಲಿ ಒಂದು MLC ಇಲ್ಲ. ಆದ್ರೂ ಮುಸಲ್ಮಾನರು ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಜಬ್ಬಾರ್ ಅನ್ನುವಂತಹ ನಮ್ಮ ಮುಸಲ್ಮ್ ಲೀಡರ್ ಅವರಿಗೆ MLC ಅಂತ ಮಾಡಿದ್ದಾರೆ, ಅಬ್ದುಲ್ ಜಬ್ಬಾರ್ ಅವರಿಗೆ. ಇಲ್ಲಿ ಒಂದು MLCನೂ ಕೊಟ್ಟಿದ್ದಾರೆ. ಆ ಕುಟುಂಬದವರು ತೀರ್ಕೊಂಡಿದ ನಂತರ ಆ ಕುಟುಂಬದವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದರೊಳಗೆ ನಾವು ಅಲ್ಪಸಂಖ್ಯಾತರು ಕೇಳಿದೀವಿ. ಇಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದಿಂದ ಏನು ಬೇಜಾರಿಲ್ಲ. ಈ ಬಾರಿ ಎಲ್ಲಾ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರು ಓಟ್ ಹಾಕಿ ಗೆಲ್ಲಿಸಿ ಶಾಮನೂರ್ ಶಿವಶಂಕರಪ್ಪ ಅವರ ಸಮರ್ಥಿಗೆ
ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಆರಿಸಿ ತರ್ತಾರೆ ಅಂತೇಳಿ ನಾವು ಭಾವಿಸ್ತೇನೆ.